ಇವತ್ತು ನಾನು ಮಹಾಪುರುಷರು ಹೇಳಿರುವಂಥ ಕಥೆಗಳು ಅನ್ನುವಂಥದ್ರಲ್ಲಿ ವಿವೇಕಾನಂದರು ಹೇಳಿರುವಂಥ ಒಂದು ಕಥೆಯನ್ನು ನಾನು ನಿಮಗೆ ಹೇಳ್ತೀನಿ. ವಿವೇಕಾನಂದರು ನಮಗೆಲ್ಲ ಗೊತ್ತಿದೆ. 1893 ಸೆಪ್ಟೆಂಬರ್ 11 ವಿಶ್ವಧರ್ಮ ಸಮ್ಮೇಳನ ಶಿಕಾಗೋದಲ್ಲಿ ನಡೀತು. ಅಲ್ಲಿ ಹೇಳಿರುವಂಥ ಭಾಷಣ ನಮಗೆಲ್ಲರಿಗೂ ಗೊತ್ತಿದೆ. ಆಮೇಲೂ ಕೂಡ ಒಂದು 5 ಭಾಷಣಗಳನ್ನು ಅವರು ಮಾಡಿದರು. ಅದು ತುಂಬ ಪ್ರಖ್ಯಾತವಾಗಿರುವಂಥದ್ದು. ಆದರೆ ಆ ನಂತರದಲ್ಲಿ ಹೇಳಿರುವಂಥ ಕಥೆಗಳೆಲ್ಲವೂ ಕೂಡ ಕೆಲವು ಜನ ಶ್ರೋತೃಗಳಿಗೆ ಮಾಡಿರ್ತಕ್ಕಂಥ ಭಾಷಣಗಳು. ಆ ಭಾಷಣಗಳೆಲ್ಲವೂ ಕೂಡ ತುಂಬ ಚೆನ್ನಾಗಿತ್ತು. ಅದನ್ನೆಲ್ಲವನ್ನು ವಿಶ್ವ ವಿಜಯವನ್ನು ಮಾಡಿಕೊಂಡು 1897ಕ್ಕೆ ಮುಗಿಸ್ಕೊಂಡು ಭಾರತಕ್ಕೆ ಬಂದರು. ಕೊಲಂಬೋಗೆ ಬಂದ ಮೇಲೆ ಅಲ್ಲಿಂದ ಪೂರ್ತಿ ಸಮುದ್ರದ ಮೂಲಕ ಭಾರತಕ್ಕೆ ಅಂದರೆ ಕೇರಳವನ್ನು ತಮಿಳುನಾಡನ್ನು ಪ್ರವೇಶ ಮಾಡಿದ್ರು. ಸುತ್ತಾಡ್ತಾಯಿದ್ರು. ಅಷ್ಟೊತ್ತಿಗೆ ಅವರ ಖ್ಯಾತಿ ತುಂಬ ಜಾಸ್ತಿ ಆಗಿತ್ತು. ಹಾಗೆ ತಾನೇ ಹಿತ್ಲಿಗಿಡ ಮದ್ದಲ್ಲ. ವಿವೇಕಾನಂದರು ನಮ್ಮ ಹಿಂದೂ ಧರ್ಮವನ್ನು, ಸನಾತನ ಧರ್ಮವನ್ನು, ಭಾರತೀಯತನ ಅಲ್ಲಿ ಎತ್ತಿ ಹಿಡಿತಾರೆ ಅಂತಂದಮೇಲೆ, ಅದು ಅಮೇರಿಕದಲ್ಲಿ ಹೋಗಿ ಬಂದಿದ್ದಾರೆ ಅಂತಂದಮೇಲೆ ಇನ್ನೂ ಜಾಸ್ತಿ. ಆವಾಗ ಇಲ್ಲಿರುವಂಥ ಎಲ್ಲ ಯುವಕರು, ವಿದ್ಯಾರ್ಥಿಗಳು ಎಲ್ಲರೂ ತುಂಬ ಕುತೂಹಲದಿಂದ ಇದ್ದರು, ಆಸಕ್ತಿಯಿಂದ ಇದ್ದರು. ಸ್ವಾಮೀಜಿ ಹೇಗೆ ನೀವು ಎಷ್ಟು ಚೆನ್ನಾಗಿ ಇಂಗ್ಲೀಷಲ್ಲಿ ಮಾತಾಡಿದ್ರಿ, ಅದು ಇದು ತುಂಬ ಎಲ್ಲ ಹೊಗಳಿದ್ರು ವಿವೇಕಾನಂದರನ್ನು. ವಿವೇಕಾನಂದರು ಒಂದು ಕಥೆ ಹೇಳಿದರು. ನೋಡಿ, ಒಂದು ಕಾಡಿತ್ತು. ಆ ಕಾಡಲ್ಲಿ ಸಿಂಹಿಣಿ 3 ಮರಿ ಹಾಕ್ತು. ಪುಟಾಣಿ ಮರಿಗಳು. ಸಾಮಾನ್ಯ ಮರಿ ಹಾಕೋಕ್ಕೆ ಮೊದಲು ಯಾವುದಾದ್ರು ಒಂದು ಆಹಾರವನ್ನು ಅದನ್ನ ಇಟ್ಕೊಂಡಿರತ್ತೆ. ಯಾಕೆಂದರೆ ತುಂಬ ಹೊಟ್ಟೆ ಹಸಿಯುತ್ತೆ, ತಿನ್ನಬೇಕು. ನಿಧಾನವಾಗಿ ಅದಕ್ಕೆ ಹಾಲು ಉಣಿಸ್ಬೇಕು. ಒಂದು 3-4 ದಿವಸ 5 ದಿವಸ ಪೂರ್ತಿ ಇಟ್ಟಿರುವಂಥ ಆಹಾರವನ್ನು ತಾನು ತಿಂತು ಆ ಪುಟಾಣಿ ಮರಿಗಳಿಗೆ ಹಾಲು ಕೊಡ್ತಾ ಇತ್ತು. 3-4 ದಿವಸ ಆದಮೇಲೆ ಆಹಾರ ಖಾಲಿ ಆಯಿತು. ಏನು ಮಾಡೋದು? ಪುಟಾಣಿ ಮರಿಗಳು ಬೇರೆ. ಸರಿ ಆಯಿತು, ಹೇಳೋಣ. ನನ್ನ ಮಾತನ್ನು ಹೆಂಗಿದ್ರು ಮಕ್ಕಳೇನು ಮೀರೋದಿಲ್ಲ, ಕೇಳ್ತಾರೆ. ಮಕ್ಕಳ ಬರೀಲಿ ಅಂತ ಕರೀತು. ಪುಟಾಣಿ ಮರಿಗಳು ಓಡಿ ಬಂತು. ನೋಡ್ರಿ, ಎಲ್ಲೂ ಆ ಕಡೆ ಈ ಕಡೆ ಹೋಗಬಾರ್ದು, ನಿಮಗೋಸ್ಕರ ಆಹಾರ ತೊಗೊಂಬರ್ತೀನಿ. ಇವತ್ತಿಂದ ತಿನ್ನೋದಕ್ಕೆ ಒಳ್ಳೆ ಚೆನ್ನಾಗಿರುವಂಥದ್ದನ್ನು ತಿನ್ನೋಣ ನಾವು. ಮರಿಗಳು ಹ್ಞೂ ಅಂತು. ಎಲ್ಲಿ ಕೇಳತ್ತೆ ಪಾಪ, ಎಲ್ಲ ಒಂದೇ ಥರ ಏನಿರಲ್ಲ ಬಿಡಿ. 2 ಮರಿಗಳು ಅಮ್ಮ ಹೇಳ್ದಂಗೆ ಪುಟಾಣಿ ಮರಿಗಳು ಗುಹೆನಲ್ಲೇ ಇತ್ತು. ಒಂದು ಮರಿ ಮಾತ್ರ ನಿಧಾನಕ್ಕೆ ಹೆಜ್ಜೆ ಇಟ್ಕೊಂಡು ಸ್ವಲ್ಪ ಏನಿದೆ, ಆ ಕಡೆ ಏನಿದೆ, ಈ ಕಡೆ ಏನಿದೆ ನೋಡೋಕೆ ಹೋಯ್ತು. ಸ್ವಲ್ಪ ದೂರ ಹಂಗೆ ನಡ್ಕೊಂಡು ಪುಟಾಣಿ ಹೆಜ್ಜೆ ಇಟ್ಕೊಂಡು ಸ್ವಲ್ಪ ದೂರ ಮುಂದಕ್ಕೆ ಹೋದ್ಮೇಲೆ ಅಲ್ಲೊಂದು ಸಣ್ಣ ಕಾಲ್ದಾರಿ. ಅದೇ ದಾರಿನಲ್ಲಿ ಒಬ್ಬ ಕುರಿ ಮೇಯಿಸೋನು ಬರ್ತಾಯಿದ್ದ. ಒಂದು 80-90 ಕುರಿಲಿರ್ಬೋದು. ಕೋಲು ಹಿಡ್ಕೊಂಡು ಎಲ್ಲದನ್ನು ಹೊಡ್ಕೊಂಡು ಹೋಗ್ತಾ ಇದ್ದ. ಪುಟಾಣಿ ಮರಿ ಅದು ನೋಡ್ತಾ ಇತ್ತು, ಎಲ್ಲ ಹೀಗೆ ನಡ್ಕೊಂಡು ಹೋಗ್ತಾ ಇದೆ, ಒಟ್ಟಿಗೆ ಹೋಗ್ತಾ ಇದೆ ಅಂತ. ಆ ಕುರಿ ಕಾಯಿಸೋನು ಕೂಡ ನೋಡ್ದ, ಎಲ್ಲ ಇವನ ಪುಟಾಣಿ ಸಿಂಹದ ಮರಿ. ಇರಲಿ, ಆ ಕಡೆಗೆ ನೋಡ್ದ, ಯಾವುದೂ ಇಲ್ಲ ಅಂದ. ಅದನ್ನು ಕಂಕ್ಳಲ್ಲಿ ಎತ್ಕೊಂಡ. ಅದು ಪಾಪ ನಿಧಾನಕ್ಕೆ ಕುರಿ ಮರಿಗಳ ಜೊತೆನಲ್ಲೇ ಆ ಸಿಂಹದ ಮರಿನೂ ಕೂಡ ಎತ್ಕೊಂಡು ಹೋಗ್ಬಿಟ್ಟ. ಆಯಿತು, ಬೆಳಗ್ಗೆ 10:30, 11, ಸಾಯಂಕಾಲ 3 ಗಂಟೆ, 4 ಗಂಟೆ, 5 ಗಂಟೆ ಆ ಪುಟಾಣಿ ಸಿಂಹದ ಮರಿಗೂ ಕೂಡ ಅಲ್ಲೇ ಒಂದು ಕುರಿ ಮರಿ ಹಾಲನ್ನು ಕುಡಿಸ್ದ. ಸಾಯಂಕಾಲ ಆಯಿತು, ಬೇರೆ ದಿಕ್ಕಿನಲ್ಲಿ ವಾಪಸ್ ಆ ಕುರಿ ಕಾಯೋನು ಎಲ್ಲ ಹಡ್ಡಿಗೆ ಹೊಡ್ಕೊಂಡು ಹೋದ. ಹಟ್ಟಿಗೆ ಆ ಕುರಿನೆಲ್ಲ ಕಟ್ಟಿ ಹಾಕ್ದ. ಒಂದು ದೊಡ್ಡ ಬೇಲಿ ಅದರಲ್ಲಿ ಸೇರಿಸ್ದ. ಈ ಸಿಂಹದ ಮರಿಯನ್ನು ಕೂಡ ಅದರಲ್ಲೇ ಇಟ್ಟ. ಅಲ್ಲೇ ಮಲ್ಕೊಳ್ತು. ಮರುದಿವಸ ಮುಂಜಾನೆ ಕಾಡು ಪಕ್ಕ ಇರೋವಂಥ ಹಳ್ಳಿ ಅಂದರೆ ಅದೇ ಜಾಗಕ್ಕೆ ಎಲ್ಲರೂ ಹೋಗ್ತಾರೆ, ಏನಿಲ್ಲ. ಇನ್ನೊಂದು ಕಡೆ ಹೊಡ್ಕೊಂಡು ಹೊರಟ. ಸಾಯಂಕಾಲ ಆಗ್ತಾ ಇದ್ದಂತೆ ಆ ಸಿಂಹಿಣಿ ಬಂದು ನೋಡುತ್ತೆ, ಎಲ್ಲ 3 ಮರಿ ಇತ್ತು, 2 ಇದೆಯಲ್ಲ, ಎಲ್ಲೋಯ್ತು? ನಂಗೆ ಗೊತ್ತಿಲ್ಲ ಅಂತ ಉಳಿದಿರೋ 2 ಮರಿಗಳು. ಏನಾಯಿತು ಏನೋ. ಹೇಳಿದ ಮಾತು ಕೇಳೋ, ಹಂಗೆಲ್ಲ ಹೋಗಬಾರ್ದು ಹೊರಗಡೆ ಅಂತ ಹೇಳಿ. ಏನು ಮಾಡೋದು ಅಂತು. ತಂದಿರೋ ಆಹಾರನ ಆ 2 ಮರಿಗಳಿಗೆ ಹಂಚ್ಕೊಂಡು ರಾತ್ರಿ ಮಲ್ಕೊಳ್ತು. ಹೀಗೆ ದಿನಗಳು ಕಳೀತಾ ಹೋಯಿತು. ಆ ಕುರಿ ಕಾಯಿಸೋನು ಪುಟಾಣಿ ಸಿಂಹದ ಮರಿ ನೋಡಿ, ಯಾವಾಗಲೂ ಅಷ್ಟೇ ಆರೈಕೆ ಮಾಡೋದು, ಪ್ರೀತಿ ತೋರಿಸೋದು, ಹಾಲು ಕುಡಿಸೋದು ಮಾಡೋದು, ಒಟ್ಟಿಗೆ ಮಲಗಿಸೋದು ಅಂದಮೇಲೆ ಪ್ರೀತಿ ಜಾಸ್ತಿ ಆಗೇ ಬಿಡುತ್ತೆ. ನಿಧಾನವಾಗಿ ಅದು ಕುರಿಯ ಹಾಲನ್ನೇ ಮೇಯ್ತಾ ಆ ಹಟ್ಟಿನಲ್ಲೇ ಇರ್ತಾ 4 ತಿಂಗಳು, 5 ತಿಂಗಳು, 6 ತಿಂಗಳು ಕಳೆದೋಗ್ಬಿಡ್ತು. ಸಿಂಹದ ಮರಿ ಈಗ ಎತ್ತರ ಆಗಿಬಿಟ್ಟಿದೆ, ದೊಡ್ಡದಾಗಿದೆ. 6 ತಿಂಗಳಾದಮೇಲೆ ಮತ್ತಿನ್ನೊಂದ್ಸಲಿ ಆ ಕುರಿ ಕಾಯೋನು ನಿಧಾನವಾಗಿ ಅದೇ ಮೊದಲು ಏನು ಸಿಂಹದ ಮರಿ ಇತ್ತಲ್ಲ ಅದೇ ರಸ್ತೆ ಕರ್ಕೊಂಬಂದು ಸ್ವಲ್ಪ ದೂರ ಹೋದ್ಮೇಲೆ ಅಲ್ಲೊಂದು ಸರೋವರ ಇತ್ತು. ಬೆಟ್ಟದ ಮೇಲೆ ನಿಂತ್ಕೊಂಡು ಆ ಸಿಂಹಿಣಿ ನೋಡ್ತಾ ಇತ್ತು. ಇವತ್ತು ಒಳ್ಳೆ ಆಹಾರ ಸಿಗುತ್ತೆ. ಒಂದು 80-90 ಕುರಿಮರಿಗಳು ಒಟ್ಟಿಗೆ ಹೋಗ್ತಾ ಇದೆಯಲ್ಲ ಕುರಿಗಳು ಅಂದ್ಕೊಂಡು ನೋಡ್ತಾ ಇದೆ. ಆ ಎಲ್ಲ ಕುರಿ ಮಂದೆನಲ್ಲಿ ಒಂದು ಸಿಂಹಿಣಿ ಇದೆಯಲ್ಲ, ಯಾವುದೋ ಒಂದು ಸಿಂಹ. ಹೆಂಗೆ ಇದು? ಆಶ್ಚರ್ಯ ಆಯ್ತು ಅದಕ್ಕೆ. ತಕ್ಷಣ ಯೋಚನೆ ಮಾಡಿತು, ಹೊಳಿತು. ಓಹೋ, ನಾನು 6 ತಿಂಗಳ ಹಿಂದೆ
ಕಳ್ಕೊಂಡಿದ್ದು ಒಂದು ಮರಿ ಅದ್ರ ಜೊತೆ ಸೇರ್ಕೊಂಡ್ಬಿಟ್ಟಿದೆ ಅಂತ. ತಕ್ಷಣ ಹೆಂಗಾರು ಮಾಡಿ ಹಿಡಿಬೇಕು ಅದನ್ನು. ನನಗೆ ಆಹಾರ ಜಾಸ್ತಿ ಇಂಪಾರ್ಟೆಂಟ್ ಅಲ್ಲ, ನನಗೆ ನನ್ನ ಮಗು ಬೇಕು. ಹೋಗಿ ಕುರಿ ಮಂದೆಯಲ್ಲಿ ಸೇರ್ಕೊಂಡ್ಬಿಟ್ಟಿದೆಯಲ್ಲ ಅಂಥೇಳಿ ಮೆಲ್ಲಗೆ ಹೆಜ್ಜೆ ಇಟ್ಕೊಂಡು ಬಂತು. ಹತ್ತಿರ ಬಂದು ಒಂದು ಸಲ ಅಂತ ಕೂಗಿದ ಕೂಡಲೇ ಎಲ್ಲ ಕುರಿಗಳು ಓಡ್ಬಿಡ್ತು. ಸಿಂಹದ ಮರಿ ಪಾಪ ಅದೊಂದು ದೊಡ್ಡದಾಗಿತ್ತಲ್ಲ, ಅದು ಓಡಕ್ಕೆ ಹೋಯ್ತು, ಆಗಲಿಲ್ಲ. ಕಿವಿ ಹಿಡ್ಕೊಳ್ತು, ಬಾಯಿಲಿ ಎಳ್ಕೊಂಡು ಹೋಯ್ತು. ತಾಯಿ ಸಿಂಹ ಹೇಳ್ಕೊಂಡು ಹೋಯ್ತು. ಬಿಡ್ಬಿಡು ನನ್ನ ಅಂತು. ಬಿಡ್ತೀನಿ ಬಾಯಿಲಿ ಅಂತು. ಪಕ್ಕದ ಸರೋವರ ಹತ್ರ ಕರ್ಕೊಂಡೋಯ್ತು. ನೋಡಿ ಇಲ್ಲಿ ಬಗ್ ನೋಡು, ನಾನು ನೀನು ಇಬ್ಬರು ಒಂದೇ ಥರ ಇದ್ದೀವಲ್ವಾ ಅಂತು. ಹ್ಞೂ ಹೌದು ಅಂತು. ಕೂಗು ಹಿಂಗೆ ಅಂತು ಅಮ್ಮ ಸಿಂಹ. ಇದು ಮ್ಯಾ ಅಂತ. ಹಂಗಲ್ಲ ಕಣೋ, ಜೋರಾಗಿ ಕೂಗು, ಮ್ಯಾ ಮ್ಯಾ ಮ್ಯಾ. ಬರ್ತಾ ಇದೆ ನೋಡು. ಒಂದು 10-15 ಸಲ ಜೋರಾಗಿ ಕೂಗಿದ್ಮೇಲೆ ಅಂತ ಆ ಮರಿ ಸಿಂಹ ಕೂಡ ಜೋರಾಗಿ ಕೂಗ್ತು. ಆಗ ಅಮ್ಮ ಸಿಂಹ ಹೇಳ್ತು, ಇದು ಕಣೋ ನೀನು ಕಾಡಿನ ರಾಜ, ವನರಾಜ, ಗರ್ಜನೆ ಮಾಡಿ ಹೆದರಿಸ್ತಕ್ಕಂಥವನು, ಶಕ್ತಿ ಪರಾಕ್ರಮ ಎಲ್ಲ ಇದೆ. ಅದನ್ನು ಬಿಟ್ಟು ಕುರಿ ಮಂದೆ ಜೊತೆ ನೀನು ಹೋಗ್ತಾ ಇದೆಯಲ್ಲೋ ಅಂತು. ಆಗದಕ್ಕೆ ತನ್ನ ನಿಜವಾದ ಶಕ್ತಿಯ ಅರಿವಾಯಿತು. ಇದು ಭಾರತೀಯತೆ. ನಮ್ಮ ಭಾರತದ ವಿದ್ಯಾರ್ಥಿಗಳಿಗೆ, ಯುವಕರಿಗೆ ನಾವು ಸಿಂಹ ರೀತಿಯಲ್ಲಿರ್ತಕ್ಕಂತಹ ಪರಾಕ್ರಮ ಉಳ್ಳುವಂಥವ್ರು. ಶಸ್ತ್ರ ಶಾಸ್ತ್ರ ಎಲ್ಲ ನಮ್ಮ ಹತ್ರ ಇದೆ. ಅದನ್ನು ಬಿಟ್ಟು ಹೋಗಿ ಕುರಿ ಮಂದೆ ಥರ ನಾನಲ್ಲಿ ಹೋಗಿ ಏನೋ ಹೇಳಿ ಬಂದೆ ಅಂಥೇಳಿ ನೀವು ನನ್ನನ್ನೇ ಪ್ರಶಂಸೆ ಮಾಡ್ತಾ ಇದ್ದೀರಿ. ನಮ್ಮ ಹತ್ರ ಇರುವಂಥದ್ದು ಅವ್ರ ಹತ್ರ ಏನಿದೆ ಅಂತಂದರು. ಹಾಗಾಗಿ ನಾವು ಕೂಡ ಆ ಸಿಂಹದ ರೀತಿ ಇರತಕ್ಕಂಥವರು, ಆ ಸಿಂಹದ ಶಕ್ತಿಯನ್ನು ನಾವು ಇವತ್ತು ಪಡ್ಕೊಳ್ಬೇಕಾಗಿದೆ.